ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಷಷ್ಠಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಗುರುವಾರ ಷಷ್ಠಿ ತಿಥಿ ಇದೆ. ಷಷ್ಠಿಯಲ್ಲಿ ಸಾಮಾನ್ಯವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತೀವಿ. ಹೀಗಾಗಿ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪಂಚಾಮೃತ ಸೇವೆ ಇತ್ಯಾದಿಗಳನ್ನು ಮಾಡಿಸ್ತಕ್ಕಂಥದ್ದು, ಅಷ್ಟೋತ್ತರ ಸೇವೆ ಯಾವುದು ಆಗಬಹುದು. ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನ ಒಂದು ಸೇವೆಯಿಂದ ಈ ದಿವಸ ಬಲ, ಈ ದಿವಸವನ್ನು ನಾವು ಕಾಪಾಡಿಕೊಳ್ಬೇಕು, ಈ ದಿವಸ ಯಾವುದೇ ತೊಂದರೆ ತೊಡಕಿಗೆ ಸಿಕ್ಕಾಕ್ಕೊಳ್ಬಾರ್ದು ಅಂತಂದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮತ್ತು ಗುರುವಾರವಾಗಿದೆ. ಗುರುವಾರ ದಿವಸ ಗುರುಚರಣಗಳಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಡಿ ವಿ ಜಿಯವರು ಒಂದು ಮಾತನ್ನು ಹೇಳ್ತಾರೆ, ಗರ್ವ ಪಡೋದು ಉಪಕಾರಿ, ದರ್ಪ ಬಿಟ್ಟು ಅಧಿಕಾರಿ, ನಿರ್ವಿಕಾರದಿ ನಯನದಿಂ ನೋಳ್ ಪುದಾರಿ. ಇವರೆಲ್ಲ ಗುರು ಅಂತ ಅನ್ನಿಸ್ಕೊಳ್ತಾರೆ ಅಂತ. ಗರ್ವ ಪಡೋದು ಉಪಕಾರಿ, ಉಪಕಾರ ಮಾಡಿಬಿಟ್ಟು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಕ್ಕಂಥ ಎಷ್ಟೋ ಜನ ಮಠಾಧೀಶರು ಹಾಗಿದ್ದಾರಲ್ಲ. ನಮ್ಮ ಸುಪರ್ದಿಯಲ್ಲಿ ಇದು ಆಯಿತು, ನಮ್ಮ ಆದೇಶದಿಂದ ಇದಾಯಿತು, ನಮ್ಮ ಈ ಥರ ಎಲ್ಲ ಹೇಳ್ಕೊಳ್ಬಾರ್ದು ಅಂತ ಇದೆ ಗುರುತತ್ವ, ಗುರು ಲಕ್ಷಣ ಇರೋದೇ. ಅದಕ್ಕೆ ಅವರು ಸಮಾಜದ ವ್ಯವಸ್ಥೆಗಳನ್ನು ತಿದ್ದುಬಿಟ್ಟು ಮತ್ತೆ ಅನುಷ್ಠಾನದಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಆ ರೀತಿಯಲ್ಲಿ ಇರಬೇಕು ಅಂತ. ದರ್ಪ ಬಿಟ್ಟು ಅಧಿಕಾರಿ, ದರ್ಪ ಇರೋದಿಲ್ಲ ಅವರಿಗೆ ಪಟ್ಟ ಬಂದ ಮೇಲೂ. ಜಗತ್ತನ್ನೇ ನಿಯಂತ್ರಣ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳೆಲ್ಲ ಹೋಗಿ ಸೇರ್ತಾರೆ. ವಸ್ತುತಃ ರಾಜಕಾರಣಿಗಳಿಗಿರ್ತದೆ ನಾನು ಅಧಿಕಾರಿ, ದರ್ಪ ಇದೆಲ್ಲ. ಗುರು ಅನ್ನಿಸ್ಕೊಂಡವ್ರಿಗೆ ಅವರೆಲ್ಲ ಬಂದು ಇವರ ಕಾಲು ಕೆಳಗೆ ಬೀಳ್ತಾ ಇರ್ತಾರೆ, ನಮಸ್ಕಾರ ಮಾಡ್ತಾರೆ, ಚರಣ ಸೇವೆ ಮಾಡ್ತಾರೆ. ಅವರೆಲ್ಲ ನನ್ನ ಅಧೀನದಲ್ಲಿದ್ದಾರೆ ಅಂತ ದರ್ಪ ಪಡೋ ಹಾಗಿಲ್ಲ. ಅದು ಬೇಕು ಆ ಗುರುಸ್ಥಾನವನ್ನು ಕಾಣಲಿಕ್ಕೆ. ಮತ್ತು ನಿರ್ವಿಕಾರದಿ, ಯಾವುದೇ ವಿಕಾರವಿಲ್ಲದೆ ಆ ಶುದ್ಧ ನಿರ್ಮಲ ಕಣ್ಣುಗಳಿಂದ, ನಿರ್ವಿಕಾರದಿ ನಯನಗಳಿಂದ ನೋಳ್ಪುದಾರಿ, ವಿಶ್ವವನ್ನು ಕಾಣ್ತಕ್ಕಂಥ ಉದಾರತೆ ಬೇಕು, ಉದಾರಿಯಾಗಿರಬೇಕು ಅವರು ಅಂತ. ಹಾಗಿದ್ದಾಗ ಅದು ಗುರುಸ್ಥಾನ ಅನ್ನೋದು ಏರ್ಪಾಡಾಗುತ್ತೆ. ಅಂಥ ಗುರುಚರಣಗಳನ್ನು ನಾವು ಸೇವಿಸಬೇಕು, ಅಂಥ ಗುರುಚರಣಗಳಲ್ಲಿ ನಮ್ಮ ಶಿರವನ್ನು ಅಡಿ ಇಡಬೇಕು ಅನ್ನೋದನ್ನು ಡಿ ವಿ ಜಿಯವರು ಹೇಳ್ತಾರೆ ಅವರ ಕಗ್ಗದಲ್ಲಿ. ಹೀಗಾಗಿ ಅಂಥ ಗುರುವಿನ ಸ್ಮರಣೆಯೂ ಆಗತ್ತೆ. ಎಷ್ಟೋ ಜನರಲ್ಲಿ ಒಬ್ಬರು ಅಂಥ ಗುರುಗಳು ಸಿಗ್ತಕ್ಕಂಥದ್ದು. ಪದೇ ಪದೇ ನಮ್ಮ ಹಾಗಂದ್ಕೊಂಡ ತಕ್ಷಣ ಕಣ್ಣು ಮುಂದೆ ಬರತಕ್ಕಂಥದ್ದು ರಾಮಕೃಷ್ಣರು, ರಮಣ ಮಹರ್ಷಿಗಳು, ಶ್ರೀಧರ ಸ್ವಾಮಿಗಳು, ಇಂಥವರೇ ಬರ್ತಾರೆ. ಏಕೆಂದರೆ ಅವರಿಗೆ ಯಾರ ಹಂಗೂ ಬೇಕಾಗಿಲ್ಲ. ಎಷ್ಟು ಜನ ಬರ್ತಾಯಿದ್ರು ರಾಮಕೃಷ್ಣರ ಬಳಿಗೆ. ರಮಣರ ಹತ್ರ ಅಂತೂ ಅವರಿಗೆ ಸಮಯವೇ ಇರಲಿಲ್ಲ. ಆ ಥರ ಸಾಲುಗಟ್ಟಿ ನಿಲ್ತಿರ್ತಾಯಿದ್ರು. ವಿದೇಶದಿಂದೆಲ್ಲ ಬರ್ತಾಯಿದ್ರು. ಅದು ಯಾವುದು ಅಂಟುಕೊಳ್ತಾ ಇರಲಿಲ್ಲ. ಅವರು ಒಂದು ಲಂಗೋಟಿ, ಇನ್ನೇನೂ ಬೇಕಾಗಿರಲಿಲ್ಲ ಅವರಿಗೆ. ಯಾವುದೋ ಒಂದು ಗುಡ್ಡದಲ್ಲಿ ಆ ಪಾಪ ಅರುಣಾಚಲ ಪ್ರದೇಶ ಇದೆಯಲ್ಲ, ಬಂದವರಿಗೆ ಅವ್ರಿಗೆ ಶುದ್ಧ ನಿರ್ಮಲ ಮನಸ್ಸಿನಿಂದ ಒಂದು ಉಪದೇಶ. ಅವ್ರು ಕೇಳಿದವರಿಗೆ, ಪ್ರಶ್ನೆ ಕೇಳಿದವರಿಗೆ, ಕೇಳಿದ್ರೆ ಉತ್ತರ ಕೊಡಬೇಕು ಅಂತಿದೆ. ಸುಮ್ಮನೆ ಏನೋ ಪ್ರವಚನವೂ ಮಾಡೋ ಹಾಗಿಲ್ಲ. ಕೇಳಿದ್ರೆ ಅದು ಹೇಗೆ ಹಸಿವಿನಿಂದ ಕೇಳಬೇಕು. ಇದರ ಒಂದು ನನಗೆ ಜಿಜ್ಞಾಸೆ ಬಂದಿದೆ, ಹೀಗಾಗಿ ಏನಿದ್ರ ಅರ್ಥ, ಅಥವಾ ಇದನ್ನು ಬಿಡಿಸೋದು ಹೇಗೆ, ಇದನ್ನು ಅರ್ಥೈಸೋದು ಹೇಗೆ ಅಂತ. ಹಾಗೆ ಅಂಥವರಿಗೆ ಗುರುವಾದವನು ಒಂದು ಉಪದೇಶವನ್ನು ಮಾಡ್ತಾನೆ ಸರಳವಾಗಿ. ಆ ರೀತಿಯಲ್ಲಿ ಬದುಕಿದಂಥ ಮಹನೀಯರು ಅವರೆಲ್ಲ. ಅಂಥವರ ಚರಣಗಳಿಗೆ ನಾವು ನಮಸ್ಕಾರ ಸಲ್ಲಿಸ್ತಕ್ಕಂಥದ್ದು ಗುರುವಾರ ದಿವಸ. ಅದು ನಮಗೆ ಅರಿವಿನ ಬಲಕ್ಕಾಗಿ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.